ಕಾಣುಗಳ್ದೇವಾ ಬಸ್ಸು ನಾವು ಏನು ಮಾಡಿದ್ರೆ ಅಂದರೆ ಪೀಸಾ ಚೆನ್ನಾಗಿ ತಿಂದಿದ್ವಿ. ಈಗ ಪೀಸಾ ನನ್ನ ಮೇಲೆ ವಿ ಆರ್ ಆನ್ ದಿ ವೇ ಟು ಅವರ್ ಕಾಲೇಜ್. ಮುಂದೆ ಪೊಲೀಸು ನಿನ್ ಪಾಡು ನೀನ್ ಮಾಡು ತಲೆ ಹಾಕಿ ನಾನು ಒಂದು ಆದರೆ ಇವ್ನು 500 ಕೊಟ್ಟು ಕರ್ಕೊಂಡು ಬರ್ತಾನೆ. ಆದರೆ ನನ್ನ ಫೋನ್ ಇಟ್ಕೊಂಡ್ರೆ ಏನು ಮಾಡ್ಕೊಂಡು ಹೋಗ್ತಾರೆ, ನಾನೇ ಕಾಲ್ ಬಿಡ್ಬೇಕಾಗುತ್ತೆ. ಏನೋ ಇವ್ನು ಓಡಿಸ್ತಾವನೆ. ಮಣಿಗಂಡನ ಹೋಗಿ ಗೊತ್ತಿದ್ರೆ ಏನಾಗುತ್ತೆ ಯಾರು ಅಂತ ಸಾಂಗ್ ಎಲ್ಲ ನಾವು ಆಡ್ತೀವಿ. ಸಿಗ್ನಲ್ ಅಲ್ಲಿ ಗ್ಯಾರಂಟಿ ಇರ್ತಾನೆ. ಓಕೆ ಸಿಗ್ನಲ್ ಬಂದಿದೆ ಗಾಯ್ಸ್, ಈಗ ಪಾಸ್ ಮಾಡ್ತೀವಿ. ಇಲ್ಲ ಪಾಸ್ ಏನಿಲ್ಲ, ಸಿಗ್ನಲ್ ಬಂದೈತೆ ನೋಡ್ಕೊತಾನೆ. ನೋಡ್ಕೊತಾನೆ ಬಿದ್ದ ತಕ್ಷಣ ಇವ್ನು ಯಾರದ ಗೊತ್ತಿಲ್ಲ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಏನಂದ್ರೆ ಮುಂದೆ ಕಡೆ ಇನ್ನ ಎಷ್ಟೊಂದು ಜನ ಹೆಲ್ಮೆಟ್ ಹಾಕ್ತಿರೋರು ಅವ್ರೆ, ಅದೇ ಕಾನ್ಫಿಡೆನ್ಸ್. ಇವ್ನು ನೋಡಿ ಗಾಯ್ಸ್ ಯೂಟರ್ನ್ ಮಾಡ್ಕೊಂಡು ಬರೋ ಅಷ್ಟಲ್ಲಿ ತಿರ್ಗಾ ಸುತ್ತಾಡ್ತಾನೆ. ಇವತ್ತು ನಾನು ಹೋದಂಗೆ 20 ಮಾರ್ಕ್ಸ್ ದಮಾರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಡೈಲಾಗ್ ಒಂದೇ ಇದ್ರೆ ನೆಮ್ಮದಿಯಾಗಿರ್ಬೇಕು. ಅವ್ರು ಕಾರಲ್ಲಿ ಬೇರೆ ಯಾರು ನೋಡ್ತಾವ್ರೆ ನಮ್ಮನ್ನ, ಯಾರು ಗೊತ್ತಾಗ್ತಿಲ್ಲ. ಕ್ಯೂಟ್ ಪಾಪನ ಆಂಟಿನ ಯಾರು ಅಂತಿದ್ದಾರೆ, ಅವ್ರು ಪೂಜೆ ಮಾಡ್ಬಿಟ್ರು ಅವರು. ನೋಡಿ ಗೈಸ್, ಮಣಿಗಂಡನ್ ಬಂಕ್ ಮಾಡಿ ಕರ್ಕೊಬಂದವನೇ ಜನ್ಮಕ್ಕೆ ಹೋಗೋ ಕರ್ಕೊಂಡ್ ಬಂದಿದ್ದು. ಅದ್ರಲ್ಲೂ ಕರ್ಕೊಬಂದು ಹಿಂಗೋ ಓದ್ದಿರೋ ಕೂತವನೇ, ಅದೇ ಪುಣ್ಯ ಇವತ್ತು. ಸೊ ಈಗ ಸದ್ಯಕ್ಕೆ ನಾವು ಹೋಗ್ತಾ ಇದೀವಿ, ಕಾಲೇಜ್ಗೆ ಹೋಗ್ತಾ ಇದೀವಿ. ಪಾರ್ಕಿಂಗ್ ಹೋಗೋವರೆಗೂ ಆಫ್ ಏನ್ ಮಾಡಲ್ಲ, ಮಾಡಲ್ಲ. ನಾವು ಹಿಂಗೆ ಇರ್ತೀವಿ. ಏನಲ್ಲಿರೋ ಅಂಕಲ್ಸ್ ಎಲ್ಲ ಏನೋ ಅಯ್ಯೋ ಯಾರೋ ಒಂದು ಹುಡುಗಿಗೆ ಏನೋ ಒಂದು ಹುಡುಗಿ ನೋಡಕ್ ಮಂಡೆ ಆಗ್ತಿದೆ, ಏನಂತ ಗೊತ್ತಾಗ್ತದೆ. ಹುಡುಗಿ ನೋಡ್ದ ಹಿಂಗ್ ನೋಡ್ತಿದ್ಲು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅವ್ರೇನೋ ನಾವೇನೋ ಅವ್ರನ್ನ ವಿಡಿಯೋ ತಗೊಳ್ತಿದ್ದೇವೆ ಅಂತ ಅನ್ಕೊಂಡಿದ್ದಾರೆ. ಆದರೆ ನಮ್ಮ ಮುತ್ತಿಲ್ಲೇ ನಾವು ನೋಡ್ತಾ ಇದ್ವಿ. ನಮಗೆ ನೋಡಿ ಬೇಜಾರಾಗುತ್ತೆ ಅಷ್ಟೇ ಗಾಯ್ಸ್. ಹೋಗ್ತಾ ಇದ್ವಿ ಪಾರ್ಕಿಂಗ್ಗೆ. ಅಂಕಲ್ ತಿರ್ಗಾ 10 ರೂಪಾಯಿ ಕೇಳಿದ್ರೆ ಏಯ್ ಹೋಗಲೇ ಅಂದ್ಬಿಟ್ಟು ಅಂಕಲ್ನ ತೋರಿಸಿ ಹೇಳ್ತೀನಿ. ಹಿಂಗೆ ಕೈ ಎತ್ತು ಅಂಕಲ್. ಸಾರಿ ಅಂಕಲ್ ನಿದ್ದೆ ಮುಸುರಿ